ಹಾಯ್, ನಮಸ್ಕಾರ ಪ್ರಿಯರೇ. ಇವತ್ತು ನಾನು ಒಂದು ರೆಸಿಪಿ ತಂದಿದ್ದೀನಿ. ಕಡಲೆ ಗಸಿ. ಇದು ನಾನು ರಾತ್ರಿಯಲ್ಲಿ ನೀರಲ್ಲಿ ಇಟ್ಟಿದ್ದು. ರಾತ್ರಿ ಒಂದು 10 ಗಂಟೆಗೆ ಇಟ್ಟಿದ್ದು. ಈಗ ಗಂಟೆ 10:30 ಆಯಿತು. ಒಂದು 8 ಗಂಟೆ ನೀರಲ್ಲಿ ಇಡಬೇಕು. ಇದನ್ನು ಈಗ ಕುಕ್ಕರಲ್ಲಿ 3 ವಿಷಲು ತೆಗಿಬೇಕು. ಬೇಯಿಸುವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. 3 ಗಿಡ್ಡ ಮೆಣಸು, ಜೀರಿಗೆ 1/4 ಟೀ ಸ್ಪೂನ್, 2 ಟೀ ಸ್ಪೂನ್ ಕೊತ್ತಂಬರಿ, 2 ಟೊಮೆಟೊ, 2 ನೀರುಳ್ಳಿ. ಇದೆಲ್ಲ ಬೇರೆ ಬೇರೆ ಫ್ರೈ ಮಾಡಬೇಕು. ಸ್ವಲ್ಪ ತೆಂಗಿನ ಎಣ್ಣೆ ಸ್ವಲ್ಪ ಸಾಕು. ಅದು ಡ್ರೈ ಉಂಟಲ್ಲ, ಅದಕ್ಕೆ ಸ್ವಲ್ಪ ಹಾಕು. ಇದು ಕಡಲೆ 300 ಗ್ರಾಮ್ ಉಂಟು. ಇದು 300 ಗ್ರಾಮ್ದು ರೆಸಿಪಿದು. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗುವಾಗ ಟೊಮ್ಯಾಟೊ ಹಣ್ಣು ಹಾಕು. ಟೊಮೆಟೊ ಸ್ವಲ್ಪ ಫ್ರೈ ಆದರೆ ಸಾಕು. ಇದಕ್ಕೆ ಸ್ವಲ್ಪ ಅರಸಿನ ಹುಡಿ ಮತ್ತು ಸ್ವಲ್ಪ ಹುಳಿ. ಇದು ಸ್ವಲ್ಪ ರುಚಿ ಕೊಡಲಿಕ್ಕೆ ಹುಳಿ ಹಾಕೋದು. ಟೇಸ್ಟ್ ಒಳ್ಳೆದು ಬರ್ತದೆ. ಇದು ಈಗ ಗ್ರೈಂಡ್ ಮಾಡು. ಇದನ್ನು ಹಾಕಿ ಕೆಲ ಮಕ್ಕಳಿಗೆ ನೀರುಳ್ಳಿ ಇದರಲ್ಲಿ ಹಾಕಿದರೆ ಅವರಿಗೆ ಇಷ್ಟ ಆಗೋದಿಲ್ಲ. ಟೊಮೆಟೊ ಹಾಕಿದರೆ ಅದೆಲ್ಲ ಬಿಸಾಡುವುದು. ಅದಕ್ಕೆ ಈಗ ಗ್ರೈಂಡ್ ಮಾಡಿ ಹಾಕಿದರೆ ಮಕ್ಕಳಿಗೆ ಒಳ್ಳೆಯದಾಗ್ತದೆ. ಈಗ ರುಚಿಗೆ ತಕ್ಕ ಉಪ್ಪನ್ನು ಹಾಕೋದು. ನಾನು ಕಡಲೆಗೆ ಇದು ಸಾಸಿವೆ ಎಣ್ಣೆ ಇದನ್ನು ಯೂಸ್ ಮಾಡ್ತೀನಿ. ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ, ಒಗ್ಗರಣೆ ಸೊಪ್ಪು ಮತ್ತು ಸ್ವಲ್ಪ ಇಂಗು. ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗ್ತದೆ, ಅದಕ್ಕೆ ಇಂಗನ್ನು ಹಾಕ್ತೀನಿ ನಾನು. ನಿಮಗೆ ಯಾವ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ನಾನು ಮಾತ್ರ ಇದು ಸಾಸಿವೆ ಎಣ್ಣೆ ಹಾಕಿದ್ದು.
ಕೂಡ ಈ ರೆಸಿಪಿ ಕಡಲೆಗಸಿ ಅನ್ನು ಮಾಡಿ ಮತ್ತು ಇದರ ಅಭಿಪ್ರಾಯ ತಿಳಿಸಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.